ಸತ್ಯಸ್ಯ ವಚನಂ ಶ್ರೇಯಃ ಸತ್ಯಜ್ಞಾನಂತು ದುಷ್ಕರಂ, ಧರ್ಮಸ್ಯ ವಚನಂ ಶ್ರೇಯಃ ಧರ್ಮಜ್ಞಾನಂತು ದುಷ್ಕರಂ ಅನ್ನುವ ಮಾತು ಇದೆ. ಅವನು ಅಶ್ವತ್ಥಾಮ ಹತಃ ಕುಂಜರ ಅಂತ ಕುಂಜರ ಶಬ್ದವನ್ನು ಸೇರಿಸಿಯೇ ಮೆಲ್ಲನೆ ಹೇಳಿದ. ಅಣ್ಣನನ್ನು ಯಾಕಪ್ಪ ಈ ಕಷ್ಟದಲ್ಲಿ ಸಿಲುಕಿಸಿದೆ ನೀನು ಅಂತ ಅರ್ಜುನ ಕೃಷ್ಣನನ್ನು ಕೇಳಿದ. ಅವನಿಗೆ ಗೊತ್ತು ನೀನು ಏನನ್ನು ಬಯಸ್ತಾನೆ ಏನನ್ನು ಬಯಸುವುದಿಲ್ಲ ಅಂತ. ನಿನಗೆ ಗೊತ್ತಿದ್ದೂ ಕೂಡ ಅವನ ಹತ್ರ ಯಾಕೆ ಇಂಥ ಮಾತುಗಳನ್ನು ಆಡಿಸುವ ಪ್ರಯತ್ನ ಮಾಡಿದೆ? ಆಗ ಕೃಷ್ಣ ಹೇಳಿದ, ನಾನು ಸುಳ್ಳು ಹೇಳಲಿಕ್ಕೆ ಹೇಳಲಿಲ್ಲ, ನಾನು ಸತ್ಯವನ್ನೇ ಹೇಳಲಿಕ್ಕೆ ಹೇಳಿದ್ದು. ನಿನಗೊಂದು ಕಥೆ ಹೇಳ್ತೇನೆ, ಇದನ್ನು ಪೂರ್ತಿ ಮಾಡಿ ನೀನು ಅಂತ ಒಂದು ಕಥೆಯನ್ನು ಅರ್ಧಕ್ಕೆ ನಿಲ್ಲಿಸ್ತಾನೆ. ಒಬ್ಬ ವ್ಯಾಪಾರಿ ಇದ್ದ. ದಾರಿಯಲ್ಲಿ ತನ್ನ ಎಲ್ಲ ಸಂಪತ್ತನ್ನು ಹೊತ್ತು ನಡ್ಕೊಂಡು ಬರ್ತಿದ್ದ. ತನ್ನ ಇಲ್ಲಿಯ ತನಕ ಬೆವರು ಸುರಿಸಿ ಕಷ್ಟಪಟ್ಟು ಸಂಪಾದಿಸಿದ ಎಲ್ಲವನ್ನೂ ಹೊತ್ತು ತಂದಿದ್ದ. ಇದ್ದಕ್ಕಿದ್ದಂತೆ ದರೋಡೆಕೋರರು ಅವನನ್ನು ಹಿಂಬಾಲಿಸಿದರು. ತನ್ನ ಮಗಳ ಮದುವೆಗೆ ಅಂತ ಆ ಸಂಪತ್ತನ್ನು ವಿನಿಯೋಗಿಸುವ, ಚೆನ್ನಾಗಿ ಅವಳು ಸುಖವಾಗಿ ಇರುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಆ ಸಂಪತ್ತನ್ನು ಹೊತ್ತು ಬರ್ತಿದ್ದ. ದರೋಡೆಕೋರರನ್ನು ತಪ್ಪಿಸಿಕೊಳ್ಳಿಕ್ಕಾಗದೆ ಬಹಳ ದೂರ ಓಡಿದ. ಕೊನೆಗೊಂದು ಆಶ್ರಮ ಸಿಕ್ಕಿತು. ಅಲ್ಲೊಬ್ಬ ತಪಸ್ವಿ ಇದ್ದ. ಅವನು ಯಾವ ಪ್ರತಿಕ್ರಿಯೆಯನ್ನು ಆ ಕ್ಷಣದಲ್ಲಿ ಕೊಡಲಿಲ್ಲ. ತನ್ನ ಬೇಡಿಕೆಯನ್ನು ಈಡೇರಿಸುವ ಸ್ಥಿತಿಯಲ್ಲಿ ಅವನು ಇಲ್ಲ ಅಂತ ಗೊತ್ತಾಯಿತು. ಹಾಗೆ ಅವನ ಆಶ್ರಮದ ಹಿಂಭಾಗದಲ್ಲಿ ಅಡಗಿ ಕೂತ. ದರೋಡೆಕೋರರು ಇವನು ಹಾಗೆ ಬಂದು ಕೇಳ್ತಾರಾ? ಅವನನ್ನು ಬಡಿದೆಬ್ಬಿಸಿ ಕೇಳಿದ್ರು. ಇಲ್ಲೊಬ್ಬ ಬಂದ ಅಲ್ವಾ, ಎಲ್ಲಿ ಅವನು ಅಂತ ಕೇಳ್ದ. ಕೃಷ್ಣ ಇಲ್ಲಿ ಕಥೆ ನಿಲ್ಲಿಸಿದ. ಏನು ಉತ್ತರ ಕೊಡಬೇಕು? ಅವನೊಬ್ಬ ಧ್ಯಾನದ ಸಂಪಾದನೆಯನ್ನು ಮಾಡಲಿಕ್ಕೋಸ್ಕರ, ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಕೂತಿದ್ದ. ಏಕಾಂತದಲ್ಲಿ ಯಾರೂ ಇರಲಿಲ್ಲ ಅವನ ಸುತ್ತ, ಅವನೊಬ್ಬನೇ ಇದ್ದಿದ್ದು. ಅವನನ್ನೇ ಬಡಿದೆಬ್ಬಿಸಿ ಕೇಳಿಸ್ತಾರೆ. ಇಲ್ಲೊಬ್ಬ ವ್ಯಕ್ತಿ ಓಡ್ಕೊಂಡು ಹೋದ, ಅವನನ್ನು ಹಿಡಿಬೇಕು ನಾವು, ಬೇಗ ಹೇಳು ಎಲ್ಲಿದ್ದಾರೆ ಅಂತ. ಅವನಿಗೆ ಗಾಬರಿ ಆಯಿತು. ಕೃಷ್ಣ ಈಗ ಆ ಮುನಿ ಸತ್ಯವನ್ನು ಹೇಳುವುದು ಅಂದರೆ ಏನನ್ನು ಹೇಳಬೇಕು? ನಿನ್ನ ಪ್ರಕಾರ ಸತ್ಯ ಯಾವುದು? ಅರ್ಜುನನಿಗೆ ಚೂರು ಗಡಿಬಿಡಿ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಇಲ್ಲ, ಅವನು ಇಲ್ಲಿ ಬಂದಿದ್ದಾನೋ ಇಲ್ಲವೋ ನನಗೇನು ಗೊತ್ತಿಲ್ಲ, ಅಥವಾ ಈ ವಿರುದ್ಧವಾದ ಯಾವುದೋ ಒಂದು ದಿಕ್ಕನ್ನು ತೋರಿಸಿ ಆ ದಾರಿಗೆ ಹೋದ ಅಂತ ಹೇಳುವುದೇ ಸರಿ ಅಂತ. ಇದು ನಮಗೂ ಒಂದು ಪಾಠ. ಹಾಗಾದರೆ ಸತ್ಯ ಅಂದರೆ ಏನು ಅಂತ ಕೃಷ್ಣನೇ ಕೊನೆಗೆ ಡೆಫಿನೇಷನ್ ಕೊಡ್ತಾ, ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಂ ವಿಧೀಯತೆ. ಯಾವ ನುಡಿ ಸಜ್ಜನರಿಗೆ ಹಿತವನ್ನು ತಂದೊದಗಿಸುತ್ತೋ ಅದು ಸತ್ಯ.